ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ವಿಸ್ ಕಿಚನ್. ಸೊ ಇವತ್ತು ನಮ್ಮ ಚಾನಲ್ನಲ್ಲಿ ಸಾಬುದಾನ ಹಾಗೂ ಹೆಸರು ಬೇಳೆ ಯೂಸ್ ಮಾಡಿ ಒಂದು ರುಚಿಯಾದ ಹಾಗೂ ಹೆಲ್ದಿಯಾದ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಸೊ ಈ ಪಾಯಸ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೂ ಹೆಲ್ತ್ಗೆ ಅಷ್ಟೇ ಬೆನಿಫಿಟ್ ಕೊಡುತ್ತೆ. ಸೊ ಹಾಗಾದರೆ ಬನ್ನಿ ಲೇಟ್ ಮಾಡದೆ ನೋಡೋಣ. ಮೊದಲಿಗೆ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ತಗೋಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 1 ಗ್ಲಾಸಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ, ದಪ್ಪದಾಗಿರೋದು ನೋಡಿ. ಈ ಗ್ಲಾಸಷ್ಟು ಅಳತೆಯಷ್ಟು ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ತೊಗೊತಾ ಇದ್ದೀನಿ. ಸೊ ಅದೇ ಗ್ಲಾಸಲ್ಲಿ ನಾನು ಹೆಸರು ಬೇಳೆ ಅನ್ನೋದು ಕೂಡ ತೊಗೊತಾ ಇದ್ದೀನಿ 1 ಗ್ಲಾಸು. ಸೊ 2 ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗುತ್ತೆ. ಹಾಗೂ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ತೊಗೊತಾ ಇದ್ದೀನಿ. ಹಾಗೂ ಸ್ವಲ್ಪ ಮಟ್ಟಿಗೆ ಇಲ್ಲಿ ಬಾದಾಮ್ ಹಾಗೂ ಒಂದು ಸ್ವಲ್ಪ ಮಟ್ಟಿಗೆ ಕ್ಯಾಶ್ಯೂ ನಟ್ಸ್ ಹಾಗೂ ಒಂದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಒಣ ದ್ರಾಕ್ಷಿ ತೊಗೊತಾ ಇದ್ದೀನಿ. ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಏಲಕ್ಕಿ ಪೌಡರ್ ಕೂಡ ತೊಗೊತಾ ಇದ್ದೀನಿ. ಹಾಗೂ ಇಲ್ಲಿ ಯಾವ ಗ್ಲಾಸಷ್ಟು ನಾವು ಸಾಬುದಾನ ತಗೊಂಡಿದ್ದೀರೋ ಅದೇ ಗ್ಲಾಸಷ್ಟು ನಾನಿಲ್ಲಿ 2.5 ಗ್ಲಾಸಷ್ಟು ಇಲ್ಲಿ ನಾನು ಬೆಲ್ಲವನ್ನು ತೊಗೊತಾ ಇದ್ದೀನಿ. ಸೊ 2.5 ಗ್ಲಾಸ್ ಕರೆಕ್ಟಾಗಿ ನಿಮಗೆ ಸರೋಗುತ್ತೆ. ಇನ್ನೂ ಸ್ವೀಟ್ ಹೆಚ್ಚಾಗಿ ಬೇಕಾದರೆ ಹೆಚ್ಚಾಗಿ ಕೂಡ ತೊಗೋಬೋದು. ಹಾಗೂ ಇಲ್ಲಿ ನಾನು 3 ಗ್ಲಾಸಷ್ಟು ಹಾಲನ್ನು ಬಿಸಿ ಮಾಡಿ ಹಾಗೂ ತಣ್ಣಕ್ಕಾದ್ಮೇಲೆ ಆ್ಯಡ್ ಮಾಡಬೇಕಾಗುತ್ತೆ, ಬಿಸಿ ಬಿಸಿಯಾಗಿ ಆ್ಯಡ್ ಮಾಡಬಾರ್ದು. ಸೊ ಈಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ ತಗೊಂಡು ಇದರಲ್ಲಿ ನಾನು ಹೆಸರು ಬೇಳೆಯನ್ನು ಆ್ಯಡ್ ಮಾಡಿ ಲೈಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ಈ ರೀತಿ ಫ್ರೈ ಆದರೆ ಸರೋಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿ ಇದು ನಾವು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಹೆಸರುಬೇಳೆ ಹಾಗೆ ಕೂಡ ಹಾಕ್ಕೋಬೋದು, ಬಟ್ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ 2 ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಸಬ್ಬಕ್ಕಿ ಕೂಡ ಅಷ್ಟೇ ನಾನು ಯಾವುದೇ ರೀತಿ ನೆನೆಸಿಲ್ಲ, ಡೈರೆಕ್ಟಾಗಿ ಹಾಗೆ 2 ಸಲ ವಾಶ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ನೆನೆಸಿ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಇದರಲ್ಲಿ ನಾನು 1 ಗ್ಲಾಸು ಹೆಸರು ಬೇಳೆ ಹಾಗೂ 1 ಗ್ಲಾಸು ಸಬ್ಬಕ್ಕಿಗೆ 5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ರೆ ಕರೆಕ್ಟಾಗಿ ಸರೋಗುತ್ತೆ, ಕರೆಕ್ಟಾಗಿ ಕುಕ್ ಆಗುತ್ತೆ ಇಲ್ಲಿ. ಸೊ ಈ ರೀತಿ 5 ಗ್ಲಾಸಷ್ಟು ನೀರನ್ನು ತಗೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಇಟ್ಟು ನಾವು ಒಂದು 3 ವಿಸಿಲ್ಗೆ ಕುಕ್ ಮಾಡಿಕೊಂಡ್ರೆ ಸರೋಗುತ್ತೆ. ತುಂಬ ಹೆಚ್ಚಾಗಿ ಕುಕ್ ಮಾಡ್ಕೋಬೇಡಿ, ತುಂಬ ಸಾಫ್ಟ್ ಆಗಿಬಿಡುತ್ತೆ ಸಬ್ಬಕ್ಕಿ ಅನ್ನೋದು. ಸೊ 3 ವಿಸಿಲ್ಗೆ ಕರೆಕ್ಟಾಗಿ ಕುಕ್ ಆಗುತ್ತೆ. ಸೊ ಇನ್ನೊಂದು ಕಡೆಗೆ ಪ್ಯಾನ್ ತಗೊಂಡು ನಾವು ಇಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೂ ಅದೇ ಗ್ಲಾಸಷ್ಟು ನಾನು 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬೆಲ್ಲ ಕರಗೋವರೆಗೂ ನಾವು ಈ ರೀತಿ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ತುಂಬ ಪಾಕ ಥರ ಯಾವುದೇ ರೀತಿ ಮಾಡಬಾರ್ದು. ಸೊ ಕಂಪ್ಲೀಟಾಗಿ ಬೆಲ್ಲ ಕರಗೋವರೆಗೂ ಈ ರೀತಿ ನಾವು ಕುಕ್ ಮಾಡಿಕೊಂಡ್ರೆ ಸರೋಗುತ್ತೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಕೂಡ ಅಷ್ಟೇ ಫ್ಲೇಮ್ನ ಆಫ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಹೆಸರು ಬೇಳೆ ಹಾಗೂ ಸಬ್ಬಕ್ಕಿ ಅನ್ನೋದು ಬೆಂದಿದೆ ಇಲ್ವಾ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಇಷ್ಟು ಮಟ್ಟಿಗೆ ಕುಕ್ ಆಗಿದ್ರೆ ಸರೋಗುತ್ತೆ. ಈಗ ಅದನ್ನು ಸೈಡ್ಗೆ ಇಟ್ಕೊಂಡು ಇನ್ನೊಂದು ಕಡೆಗೆ ಪ್ಯಾನ್ ತಗೊಂಡು ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಗೀ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹೀಟ್ ಆದ ನಂತರ ಇಲ್ಲಿ ಕ್ಯಾಶ್ಯೂ ನಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹುರ್ಕೊಳ್ಳೋಣ ಈ ರೀತಿ. ಹಾಗೂ ಇದರಲ್ಲಿ ಒಣ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಸ್ವಲ್ಪ ಫ್ರೈ ಆಗೋವರೆಗೂ ಈ ರೀತಿ ಹುರ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಆಲ್ಮಂಡ್ ಕೂಡ ಇದನ್ನು ನಾವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟು ಫ್ರೈ ಆಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅದೇ ಪ್ಯಾನ್ನಲ್ಲಿ ನಾವು ಕುಕ್ ಮಾಡಿಟ್ಟಿರುವಂಥ ಹೆಸರು ಬೇಳೆ ಹಾಗೂ ಸಬ್ಬಕ್ಕಿ ಅನ್ನೋದು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ಬೆಲ್ಲದ ನೀರು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ರಲ್ವ, ಇದನ್ನು ಈ ರೀತಿ ಸೋದಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಸೋದಿಸ್ಕೊಂಡು ಹಾಕೋದ್ರಿಂದ ಅದರಲ್ಲಿ ಏನಾದರೂ ಕಸ ಕಟ್ಟಿ ಇದ್ದರೆ ಹೊರಗಡೆ ಬಂದುಬಿಡುತ್ತೆ. ಇದನ್ನು ಹಾಕೊಂದು 2 ನಿಮಿಷ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು. ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ನೀಟಾಗಿ ಈ ರೀತಿ ಕುಕ್ ಆದ ನಂತರ ಇದರಲ್ಲಿ ನಾವು ಆಲ್ರೆಡಿ ಹಾಲು ತೆಗೆದುಕೊಂಡಿದ್ರಲ್ವ, ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹಾಲು ಅನ್ನೋದು ಬಿಸಿ ಬಿಸಿಯಾಗಿ ಯಾವುದೇ ರೀತಿ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು, ಬಿಸಿ ಮಾಡಿಕೊಂಡು ತಣ್ಣಕ್ಕಾದ ನಂತರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ಒಂದ್ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಏಲಕ್ಕಿ ಪೌಡರ್ ಆ್ಯಡ್ ಮಾಡಿಕೊಂಡು ಐ ಫ್ಲೇಮ್ನಲ್ಲಿ 2-3 ನಿಮಿಷದವರೆಗೆ ಕುಕ್ ಮಾಡಿಕೊಂಡ್ರೆ ಸರೋಗುತ್ತೆ. ಈಗ ಇದರಲ್ಲಿ ಫ್ರೈ ಮಾಡಿಟ್ಟಿರುವ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ.
ಸೊ ಅಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿಯಾಗಿದೆ ಅಲ್ವಾ. ಸೊ ಈ ರೀತಿ ನೀವು 10 to 15 days ಒನ್ಸ್ ಮಾಡ್ಕೊಂಡು ತಿಂದರೆ ಬಾಡಿಗೆ ತುಂಬ ತಂಪು ಅನ್ನೋದು ಕೊಡುತ್ತೆ. ಅಷ್ಟು ಹೆಲ್ದಿಯಾದ ರೆಸಿಪಿ ಇದು. ಸೊ ಐ ಹೋಪ್ ಈ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ದಂಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಸೊ ನಾನು ಹಾಕಿರುವ ರೆಸಿಪೀಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ತಪ್ಪದೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.